ನಮಸ್ಕಾರ ಸ್ನೇಹಿತರೆ. ನೋಡಿ, ಈ ಹಾಲು ಮತ್ತು ಡೈರಿ ಪದಾರ್ಥವನ್ನು ಎಲ್ಲರೂ ವೆಜ್ ಅಂತ ಅಂದ್ಕೊಂಡಿದ್ದಾರೆ, ಅಂದರೆ ವೆಜಿಟೇರಿಯನ್ ಅಂತ. ಹಾಲು ಮತ್ತು ಡೈರಿ ಪದಾರ್ಥ ಸಸ್ಯದಿಂದ ಬಂದಿಲ್ಲ, ಅದು ಪ್ರಾಣಿಗಳಿಂದ ಬಂದಿದೆ. ಪ್ರಾಣಿಗಳಿಂದ ಬಂದಂಥ ಪದಾರ್ಥಗಳು ವೆಜಿಟೇರಿಯನ್ ಹೆಂಗೆ ಆಗುತ್ತೆ? ಅದು ಪ್ರಾಣಿ ಪದಾರ್ಥ. ಅದು ವೆಜಿಟೇರಿಯನ್ ಅಂದರೆ ಅದು ಸಸ್ಯದಿಂದ ಬರುವಂಥದ್ದು ಆಗಿರಬೇಕು. ಹಾಗಾಗಿ ಮಿಲ್ಕ್ ಆ್ಯಂಡ್ ಡೈರಿ ಪ್ರಾಡಕ್ಟ್ಸ್ ಈಸ್ ನಾಟ್ ವೆಜಿಟೇರಿಯನ್. ಹಾಲು ಮತ್ತು ಹಾಲಿನ ಪದಾರ್ಥ ಅದು ವೆಜಿಟೇರಿಯನ್ ಅಲ್ಲ, ಇದು ಆ್ಯನಿಮಲ್ ಬೇಸ್ಡ್ ಫುಡ್. ಅಂದರೆ ನೀವು ವೆಜಿಟೇರಿಯನ್ ಕ್ಯಾಟಗರಿಗೆ ಆ ಒಂದು ಪದಾರ್ಥವನ್ನು ಸೇರಿಸೋದು ಬೇಕಾಗಿಲ್ಲ. ಇಟ್ ಈಸ್ ನಾನ್ ವೇಗನ್ ಫುಡ್. ಅದಕ್ಕೆ ತಮ್ಮಲ್ಲಿ ಏನು ಕೇಳ್ಕೊಳ್ತೀವಿ ಅಂದರೆ, ಈ ಒಂದು ಎಷ್ಟೋ ಜನ ವೆಜಿಟೇರಿಯನ್ಸ್ ಇವತ್ತು ನಾವು ವೆಜಿಟೇರಿಯನ್ಸು, ನಾವು ಪ್ರಾಣಿಗಳನ್ನ ಏನು ಮಾಡ್ತಾ ಇಲ್ಲ, ಅವ್ರಿಗೆ ಹಿಂಸೆ ಮಾಡ್ತಾ ಇಲ್ಲ, ನಾವು ಬರೀ ವೆಜಿಟೇರಿಯನ್ಸ್ ಆಗಿದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ. ಡೈರಿ ಇಂಡಸ್ಟ್ರಿ ತುಂಬ ಕ್ರೂರ ಇದೆ. ಡೈರಿ ಇಂಡಸ್ಟ್ರಿ ಈ ಹಸುಗಳು 20 ವರ್ಷ ಬದುಕೋದು 5-6 ವರ್ಷಕ್ಕೆ ಸಾಯ್ತಾ ಇದೆ. ಗಂಡು ಕರುಗಳು ಕಸಾಕಾನಿ ಆಗ್ತಾ ಇದ್ದಾರೆ. ಅಂದರೆ ಬಹಳ ಹಿಂಸೆ ಇದೆ ಅದರಲ್ಲಿ ಡೈರಿ ಇಂಡಸ್ಟ್ರಿಲಿ. ಹಾಗಾಗಿ ತಮ್ಮಲ್ಲಿ ಏನು ಕೇಳ್ಕೊಳ್ಳೋದು ಅಂದರೆ, ಈ ಕ್ರೂರವಾದ ಇಂಡಸ್ಟ್ರಿಯನ್ನು ಎಂದು ಸಪೋರ್ಟ್ ಮಾಡಬೇಡಿ. ಹಾಗೆ ಈ ಹಸುವಿನ ಹಾಲು ಮತ್ತು ಹಾಲಿನ ಪದಾರ್ಥ ಅದು ವೆಜಿಟೇರಿಯನ್ ಅಲ್ಲ, ಅದು ನಾನ್ ವೆಜ್. ಎಲ್ಲರೂ ವೇಗನ್ ಆಗಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ.